ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಅಸ್ಪೃಶ್ಯತೆ ಎನ್ನುವುದು ಮಾನಸಿಕ ರೋಗವಾಗಿದೆ. ವೈಜ್ಞಾನಿಕ ವಿಚಾರ ಜಾಗೃತಿಯ ಮೂಲಕ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲು ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಜ್ಞಾನಪ್ರಕಾಶ ಸ್ವಾಮೀಜಿ ಕರೆ. ಅಸ್ಪೃಶ್ಯತೆ ಎನ್ನುವುದು ಮಾನಸಿಕ ರೋಗವಾಗಿದ್ದು, ಇದು ನಮ್ಮ ತಲೆಯನ್ನು ಆವರಿಸಿದೆ. ಇದಕ್ಕೆ ಮದ್ದಿಲ್ಲ. ಆದರೆ ನಾವು ವಿಚಾರಗಳ ವೈಜ್ಞಾನಿಕ ಜಾಗೃತಿ ಮೂಲಕ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲು ಪಣ ತೊಡಬೇಕಿದೆ ಎಂದು ಮೈಸೂರಿನ ಉರಿಲಿಂಗಿ ಪೆದ್ದಿಮಠದ ಪೀಠಾಧಿಪತಿಗಳಾದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಕರೆ ನೀಡಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾಲೂಕಾಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಮಾನವತೆಯ ಸಮಾಜ ನಿರ್ಮಾಣಕ್ಕಾಗಿ ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತು ಆಯೋಜಿಸಿದ್ದ ಒಂದು ದಿನದ ವಿಚಾರ ಮಂಥನ ಜಾಗೃತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಜಾತಿ ಪದ್ಧತಿಯಿಂದ, ಸಾಮಾಜಿಕ ಕಟ್ಟುಪಾಡುಗಳಿಂದ, ಮೌಢಗಳ ವೈಭವೀಕರಣದಿಂದ ತುಂಬಿರುವ ನಮ್ಮ ಭಾರತ ದೇಶದಲ್ಲಿ ವೈಜ್ಞಾನಿಕ ಜಗತ್ತಿನ ಇಂದಿನ ದಿನಮಾನದಲ್ಲಿಯೂ ಅಸ್ಪೃಶ್ಯತೆಯು ಜೀವಂತವಾಗಿದೆ ಎಂದರೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದ ವಿಚಾರವಾಗಿದೆ. ನಾವು ವೈಜ್ಞಾನಿಕತೆ ಹಾಗೂ ವೈಚಾರಿಕತೆಯ ಜಾಗೃತಿಯ ಮೂಲಕ ಅಸ್ಪೃಶ್ಯತೆ ನಿವಾರಣೆ ಮಾಡಲು ಪಣ ತೊಡಬೇಕು. ಸರ್ವಜನಾಂಗದ ಶಾಂತಿಯ ತೋಟದ ನಿರ್ಮಾಣ ಇಂದಿನ ಅಗತ್ಯವಾಗಿದ್ದು, ಸಂವಿಧಾನದ ಆಶಯವೂ ಕೂಡ ಇದೇಯಾಗಿದೆ. ಏನಾದರೂ ಆಗು, ನೀ ಮೊದಲು ಮಾನವನಾಗು. ಮಾನವ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ವಿಶ್ವದಲ್ಲಿಯೇ ಯಾವುದೂ ಇಲ್ಲ ಎಂಬ ಸತ್ಯ ಸಂದೇಶವು ಮೊಳಗಬೇಕಾಗಿದೆ. ಭಾರತ ಒಂದು, ಭಾರತೀಯರಾದ ನಾವೆಲ್ಲಾ ಬಂಧುಗಳು ಎಂಬ ಅರಿವಿನ ಜಾಗೃತಿಯ ಸಂದೇಶವು KR ಪೇಟೆಯಿಂದಲೇ ನಾಡಿನಾದ್ಯಂತ ಮೊಳಗಬೇಕಾಗಿದೆ. ಈ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಭಾಷಣ ಮಾಡುವುದನ್ನು ಬಿಟ್ಟು, ಸಂವಿಧಾನದ ಆಶಯ ಓದುವುದನ್ನು ಬದಿಗಿಟ್ಟು ಮಾನವತೆಯ ಸಂದೇಶವನ್ನು ಸಾರಬೇಕು. ನಮ್ಮ ತಲೆಯಲ್ಲಿರುವ ಅಸ್ಪೃಶ್ಯತೆ ಎಂಬ ಸಾಮಾಜಿಕ ಪಿಡುಗನ್ನು ಮೊದಲು ಅರಿವಿನ ಜಾಗೃತಿಯ ಮೂಲಕ ಹೊಡೆದೋಡಿಸಲು ಸಂಕಲ್ಪ ಮಾಡಬೇಕು ಎಂದು ಜ್ಞಾನಪ್ರಕಾಶ ಸ್ವಾಮೀಜಿ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ. ನಾಗೇಂದ್ರಕುಮಾರ್ ಮಾತನಾಡಿ, ಮಾನವರಾದ ನಾವೆಲ್ಲರೂ ಒಂದು. ವಿಶ್ವದಲ್ಲಿ ಇರುವುದು ಎರಡೇ ಜಾತಿ, ಒಂದು ಹೆಣ್ಣು ಮತ್ತೊಂದು ಗಂಡು ಎಂಬ ವಿಶಾಲವಾದ ಮನೋಭಾವನೆಯನ್ನು ಬೆಳೆಸಿಕೊಂಡರೆ ಅಸ್ಪೃಶ್ಯತೆ ಎನ್ನುವ ಮೌಢ್ಯವು ತಾನೇ ತಾನಾಗಿ ಅಳಿಸಿ ಹೋಗಲಿದೆ. ಈ ದಿಕ್ಕಿನಲ್ಲಿ ನಾವೆಲ್ಲರೂ ಒಂದಾಗಿ ಜಾತಿ ಮತ ಪಂಥಗಳಿಂದ ಕೂಡಿರುವ ಸಮ ಸಮಾಜವನ್ನು ನಿರ್ಮಾಣ ಮಾಡಲು ಒಂದಾಗಿ ಹೆಜ್ಜೆ ಇಡಬೇಕಾಗಿದೆ ಎಂದು ಕರೆ ನೀಡಿದರು. ಶಾಸಕ HT ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಾಗತಿಕ ಜಗತ್ತಿನ ಸ್ಪರ್ಧಾ ಪ್ರಪಂಚದ ಇಂದಿನ ದಿನಮಾನದಲ್ಲಿಯೂ ಅಸ್ಪೃಶ್ಯತೆ ಎನ್ನುವುದು ಜೀವಂತವಾಗಿದೆ ಎಂದರೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದ ವಿಚಾರವಾಗಿದ್ದು, ಅಸ್ಪೃಶ್ಯತೆಯನ್ನು ಹೊಡೆದೋಡಿಸಲು ನಾವೆಲ್ಲರೂ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ನಾವೆಲ್ಲರೂ ಒಂದು, ನಾವು ಅಣ್ಣ ತಮ್ಮಂದಿರು ಎಂಬ ವಿಶಾಲವಾದ ಮನೋಭಾವನೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಕನಸಿನ ಸಮ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯವಿದೆ ಎಂದು ಶಾಸಕ ಮಂಜು ಹೇಳಿದರು. ಕಾರ್ಯಕ್ರಮದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾ SK ಮಂಜುನಾಥ್, ಉಪ ತಹಶೀಲ್ದಾರ್ ಜಗದೀಶ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, TAPCM ಅಧ್ಯಕ್ಷ T. ಬಲದೇವ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ S. ದಿವಾಕರ್, ಶಿಕ್ಷಣ ಸಮನ್ವಯಕರಾದ ಮೋದೂರು ಸುರೇಶ್, ಚಿಂತಕರು ಹಾಗೂ ಅಂಬೇಡ್ಕರ್ ವಾದಿಗಳಾದ ಡಾ ಕೃಷ್ಣಮೂರ್ತಿ ಚಮರಂ, ಡಾ ಮಾರುತಿ TR, ಮಂಡ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ RK ಕುಮಾರ್, ಆರಕ್ಷಕಿ ನಿರೀಕ್ಷಕಿ ಸುಮಾರಾಣಿ, ಛಲವಾದಿ ಮಹಾಸಭಾ ಮಂಡ್ಯ ಜಿಲ್ಲಾಧ್ಯಕ್ಷ ಮಾಂಬಳ್ಳಿ ಜಯರಾಂ, ಪುರಸಭೆ ಹಿರಿಯ ಸದಸ್ಯ D. ಪ್ರೇಮ್ಕುಮಾರ್, APMC ಮಾಜಿ ಅಧ್ಯಕ್ಷ ಸೋಮಸುಂದರ್ ಸೇರಿದಂತೆ ಮುಜರಾಯಿ ದೇವಾಲಯಗಳ ಅರ್ಚಕರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ಡಾ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.
ಕಾರಣಕ್ಕಾಗಿ ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತು ಏನು ಒಂದು ದಿನದ ವಿಚಾರ ಮಂಥನ ಕಾರ್ಯಕ್ರಮ ಇದರ ಲಿಂಗ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರು ಶ್ರೀ 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 ಜ್ಞಾನಪ್ರಕಾಶ ಸ್ವಾಮೀಜಿಯವರ ಪಾದಾವಿರುದ್ಧಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಏನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಕ್ಷೇತ್ರದ ಇವತ್ತಿನ ಈ ಸಮಾಜಕ್ಕೆ ಎಂಥ ಒಂದು ಕಾರ್ಯಗಾರ ಆಗಬೇಕಾಗ್ತದೆ. ಯಾಕೆಂತಂದ್ರೆ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಜಾತ್ಯತೀತ ಭಾವನೆಗಳನ್ನ ಹೋಗಲಾಡಿಸಿ ಇಲ್ಲೆಲ್ಲ ಸಮಾಜವನ್ನ ಸುಭದ್ರವಾಗಿ ಒಂದು ಶಕ್ತಿಯುತವಾಗಿ ಕಟ್ಟಬೇಕು. ದೇಶದ ನಾಡಿನ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನೋದಾದ್ರೆ ಈ ಒಂದು ಜಾತಿಯ ಭಾವನೆ ಅನ್ನೋದಿದೆಯಲ್ಲ ಅದು ಬಹಳ ಮಾರಕವಾದಂತ ಒಂದು ವಿಷಯವಾಗ್ತದೆ. ಯಾಕೆಂತಂದ್ರೆ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಇರೋದು ಒಂದೇ ಜಾತಿ, ಅದು ಮನುಷ್ಯ ಜಾತಿ. ಒಟ್ಟಿಗೆ ಬಾಳುವ ಬಾರಿಸು ಕನ್ನಡ. ನೋಡಿ ಎಷ್ಟು ಚೆನ್ನಾಗಿದೆ ಕುವೆಂಪು. ಸತ್ತಂತಿಹರನ್ನು ಬಳಿಗೆಚ್ಚರಿಸುವುದು ಯಾರು ಸತ್ತವಿರಗಾರೋ? ಸತ್ತಂತಿಹರನ್ನು ಬಳಿಗೆಚ್ಚರಿಸುವಂದ್ರೆ ಯಾರು ಸತ್ತವಿರೋರು? ಜಾತಿ ಧರ್ಮ ಮೇಲು ಕೀಳು ಅಂತ ಹೇಳ್ತಿರಲ್ಲಪ್ಪ, ನೀವೆಲ್ಲ ಸತ್ತೋಗಿದ್ದೀರಿ. ಈಗ ಯಾರು ರಕ್ತ ತಗೊಂಡ್ರೆ ಒಬ್ಬ ಮುಸ್ಲಿಮ್ರದೋ ಕ್ರಿಶ್ಚಿಯನ್ರದೋ ಹಿಂದೂಗಳದೋ ಜೈನರದೋ ರಕ್ತ ತಗೊಂಡ್ರೆ ರಕ್ತ ಹೆಂಗಿರ್ತದೆ? ಆಯ್ತಪ್ಪ, ಹಾಲಿನಲ್ಲಿ ಹಾಲೆಲ್ಲ ತಗೊಂಡ್ಬರ್ತಿರಲ್ಲ, ಆಕಳದ ಹಾಲು ಬರ್ತದಲ್ಲ, ಅವ್ರ ಮನೆ ಹಾಲು ಇವ್ರ ಮನೆ ಹಾಲು ಇವ್ರ ಮನೆ ಹಾಲು ಬೋರ್ಡ್ ಹಾಕಿರ್ತಾರ. ಹಾಲಿನಲ್ಲಿ ಬೋರ್ಡ್ ಹಾಕಿರ್ತಾರ. ಅಥವಾ ರಕ್ತ ಬೇಕು ಅಂತ ತಗೋತಿರಲ್ಲ ಒಂದೊಂದು ಬಾಟ್ಲಿನ ಆಸ್ಪತ್ರೆಯನ್ನು ಬೋರ್ಡ್ ಹಾಕಿರ್ತಾರ. ಅಯ್ಯೋ ಬದುಕಬೇಕಲ್ರಿ, ಯಾವ್ದು ರಕ್ತ ಕೊಡ್ರಿ ಅಂತ. ಅದು ಹಿಂದೂ ಆಗಿರ್ಲಿ, ಬೌದ್ಧ ಕೃಷಿ ಆಗಿರ್ಲಿ, ಯಾರಾಗಲಿ ಬದುಕಲಿಕ್ಕೆ ರಕ್ತ ಎಷ್ಟು ಮುಖ್ಯನೋ ಹಾಗೆ ಜೀವನದಲ್ಲಿ ಮೌಲ್ಯನೂ ಅಷ್ಟೇ ಮುಖ್ಯ ಅಲ್ವಾ? ಹಾಗಾಗಿ
ಶ್ರೀ ನಾಗೇಂದ್ರ ಕುಮಾರ್ ಸರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೋರುತ್ತೇನೆ. ತಯಾರಿಸುವಂತಹ ಕೈಮಗ್ಗ ಹಾಗೂ ಕುಶಲ ವಸ್ತುಗಳನ್ನು ನೀಡೋದ್ರ ಮುಖಾಂತರವಾಗಿ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ನಾನು ಕೋರ್ಕೊಳ್ತಾ, ಅದೇ ರೀತಿ ಮಾನ್ಯರಿಗೆ ಗಿಡವನ್ನು ನೀಡೋದ್ರ ಮುಖಾಂತರವಾಗಿ ಗೌರವವನ್ನು ಸಮರ್ಪಣೆ ಪಂಚಾಯತ್ ಕೇರ್ಪೇಟೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ಅಸ್ಪೃಶ್ಯತೆಯನ್ನ ಕುರಿತು ಒಂದು ದಿನದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಇವತ್ತು ತಾಲೂಕು ಆಡಳಿತ ಆಯೋಜನೆ ಮಾಡಿಕೊಂಡಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಶ್ರೀ 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 ಜ್ಞಾನಪ್ರಕಾಶ ಸ್ವಾಮೀಜಿಯವರು, ಅವರು ನಡೆ ನುಡಿ ನೋಡಿದ್ರೆ ಆಧುನಿಕ ಸ್ವಾಮಿಗಳು, ಹಿಂದೆ ಇದ್ದಂಥ ಸ್ವಾಮಿಗಳಲ್ಲ, ಈ ಒಂದು ವೈಚಾರಿಕ ಏನು ಪ್ರಸ್ತುತ ಪರಿಸ್ಥಿತಿಗೆ ಹೊಂದ್ಕೊಂಡಂತ ಒಂದು ವ್ಯಕ್ತಿತ್ವ ಮನಸ್ಥಿತಿಯನ್ನ ಹೊಂದಿರುವಂತ ಸ್ವಾಮಿಗಳ ತರ ಕಂಡರೆ ಅವರು ಬಂದ ತಕ್ಷಣ ಅವರು ಮಾತಾಡೋದು, ಅವರ ವಿಚಾರವನ್ನು ತಿಳ್ಕೊಳ್ಳಾಗಿ, ಜೊತೆಗೆ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾತಾಡುವಂತ ಯಾರು ಇಲ್ಲಿಲ್ಲ. ಇಲ್ಲಿ ನಾನು ಮೇಲೆ ನಾನು ಕೇಳಿ ನಮ್ಮ ಜಾತಿ ದೊಡ್ಡದು, ನಮ್ಮ ಜಾತಿ ಚಿಕ್ಕದು, ನಮ್ದು ದೊಡ್ಡ ಧರ್ಮ, ಬೇರೆಯವ್ರನ್ನೆಲ್ಲ ಚಿಕ್ಕ ಧರ್ಮ, ಇವ್ಯಾವುದೇ ತಾರತಮ್ಯ ಇಲ್ಲ. ಯಾರು ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಂಡು ಉತ್ತಮವಾದ ಕೆಲಸವನ್ನ ಮಾಡ್ತಾನೆ, ಸಮಾಜದ ಹಿತವನ್ನ ಬಯಸ್ತಾನೆ, ಸತ್ಯ ಧರ್ಮ ನ್ಯಾಯ ನೀತಿನಲ್ಲಿ ಯಾರು ಹೋಗ್ತಾನೆ ಅವನೇ ಉತ್ತಮ ಜಾತಿಯವನು. ಅದು ಬಿಟ್ರೆ ಯಾರು ಸಮಾಜ ದ್ರೋಹ ಕೆಲಸ ಮಾಡ್ತಾರೆ ಮತ್ತು ಜಾತಿಯ ಭಾವನೆಗಳನ್ನ ಬಿತ್ತುತ್ತಾರೆ, ಒಂದು ದೇಶವನ್ನ ಅಭಿವೃದ್ಧಿ ಪದದಲ್ಲಿ ಕೊಂಡೊಯ್ಯಲಿಕ್ಕೆ ಮಾರಕವಾಗ್ತಾರೆ, ಅವರೇ ಕೀಳ್ ಜಾತಿಯವರು. ಇಲ್ಲಿ ಜಾತಿ ಹುಟ್ಟಿಂದ ಬರಲ್ಲ, ನಮ್ಮ ನಡವಳಿಕೆಯಿಂದ ನಾವು ಎಲ್ಲರನ್ನ ಮಾನವೀಯ ಮೌಲ್ಯಗಳನ್ನ ಇಟ್ಟುಕೊಂಡು ಪ್ರೀತಿಸೋದ್ರಿಂದ ಮತ್ತು ನಾವು ಈ ಸಮಾಜವನ್ನ ಸುಭದ್ರವಾಗಿ ಕಟ್ಟತಕ್ಕಂಥ ವ್ಯವಸ್ಥೆ ಏನಿದೆ ಅದರ ಆಧಾರದ ಮೇಲೆ ಜಾತಿ ಒಂದು ನಿಲ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಫಸ್ಟ್ ಮನುಷ್ಯನಾಗಿ ಮಾನವನಾಗಿ ಹುಟ್ಟಿದ ಮೇಲೆ ಮಾನವೀಯ ಮೌಲ್ಯಗಳನ್ನ ಯಾರು ಬೆಳೆಸ್ಕೊಂಡೆ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡ್ಕೊಂಡು ಹೋಗ್ತಾನ ಅವನೇ ಉತ್ತಮ ಜಾತಿಯವ ಅನ್ನೋ ಭಾವನೆಯನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ, ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ತಾಲೂಕು ಆಡಳಿತಕ್ಕೂ ನನ್ನ ವಿದ್ಯಾರ್ಥಿಗಳು, ನೀವು ಜಡ್ಜಿಗಳಾಗಿ, ಸಿಇಒಗಳಾಗಿ, ಡಿಸ್ಟ್ರಿಕ್ಟ್ ಕಮಿಷನರ್ಗಳಾಗಿ ಮಂಡ್ಯ ಜಿಲ್ಲಾ SPಗಳಾಗಿ ಬರಬೇಕು. You became IPS, you became ARS,
ಯು ಬಿಕಮ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದಾಗಬೇಕು ಕೇರ್ಪೇಟೆಯಲ್ಲಿ. ನಾವೇನಾದ್ರು ಬಾಂಬೆಗೆ ಹೋದ್ರೆ, ಮುಂಬೈಗೆ ಹೋದ್ರೆ ಸಾಮಾನ್ಯ ಅಧ್ಯಕ್ಷರೇ, ಬಾಂಬೆಯಲ್ಲಿ ಯಾವುದೇ ರೈಲ್ವೆ ಸ್ಟೇಷನ್ ಹೋಗಿ ಒಂದು 10 ಜನ ಕೇರ್ಪೇಟೆ ವಿದ್ಯಾರ್ಥಿ ಬಾಂಬೆನಲ್ಲಿ. ನಾನು ಇದೇನು ಬಾಂಬೆಗೂ ಕೇರ್ಪೇಟೆಗೆ ಏನ್ ಸಂಬಂಧ ಅಂತ ಅಂದೇರಿ ಬರುವಿಯ ಆ ಕಡೆ ಹೋಗಿದ್ರು ನಾವು. ಜನ ಕೇರ್ಪೇಟೆ ಅವ್ರೆ, ಟೀ ಅಂಗಡಿ ಯಾವುದು, ಬನ್ನಂಗಡಿ ಯಾವುದು, ಬೇಕರಿ ಯಾವುದು, ಕೇರ್ಪೇಟೆಗೆ ಹಿಸ್ಟಾರಿಕಲ್ ನೇಮ್ ಇದೆ ಕೇರ್ಪೇಟೆ. ಇಂಥ ಕೇರ್ಪೇಟೆ ಒಳಗಡೆ ಮನುಷ್ಯರು ನಾವೆಲ್ಲ ಒಂದಾಗಿರ್ಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳಾಗಬೇಕಾಗಿದೆ. ಯುವರ್ ಫ್ಯೂಚರ್ ಇಸ್ ವೆರಿ ಗುಡ್. ನೀವು ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆಯನ್ನ ಮನಸ್ಸಲ್ಲಿ ಇಟ್ಕೋಬಾರ್ದು. ಅದು ಕಸ ಇದ್ದಾಗೆ, ಹೊಡೆದ ಚಪ್ಪಾಳೆ, ಅಸ್ಪೃಶ್ಯತೆ ಕಸ ಇದ್ದಾಗೆ. ಡಸ್ಟ್ ಟ್ಯಾಕ್ಸ್ ಬೋಟು ಜೊತೆಗೆ ಡಸ್ಟ್ ಟ್ಯಾಕ್ಸ್ ಬೋಟು ಜೊತೆಗೆ ಡಸ್ಟ್ ಅಂದ್ರೆ ಯಾವುದು? ಡಸ್ಟ್ ಅಂದ್ರೆ ಅನ್ಟಚಬಿಲಿಟಿ. ಡಸ್ಟ್ ಟ್ಯಾಕ್ಸ್ ಬೋಟ್. ಆದರೆ ತಾಲೂಕು ನಮ್ಮ ಸುಧಾಕರ್ ಅವರು ಸಹ ಹೇಳ್ತಿದ್ದಾರೆ, ಉತ್ತಮವಾಗಿ ತಮ್ಮ ಇಲಾಖೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ತಾಲೂಕು ನನ್ನನ್ನು ಸ್ವಲ್ಪ ತಮ್ಮ ಶಾಸಕರ ಒಂದು ಬಿಡುವಿನ ವೇಳೆಯಲ್ಲಿ ಒಂದು 10 ದಿವಸ ನಮಗೆ ಟೈಮ್ ಕೊಡಿ ಅನ್ನೋ ಒಂದು ನಮ್ಮ ಜೊತೆ ಮಾತುಕತೆ ಆಡಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ, ಬೇರೆ ಯಾವುದೋ ಕಾರ್ಯಕ್ರಮ ಅನ್ನೋದಕ್ಕೆ ಒಂದು ದಿವಸ ಒಂದು ದಿವಸ ಹೆಚ್ಚು ಕಮ್ಮಿ ದಿನಾಂಕವನ್ನು ಕೊಟ್ಟು ಕಾರ್ಯಕ್ರಮ ಮಾಡಿದ್ರೆ ತುಂಬ ನಾವು ಸಹ ಇನ್ ಟೈಮ್ ಬರ್ಬೋದು, ಜೊತೆಗೆ ಕಾರ್ಯಕ್ರಮದಲ್ಲಿ ನಾವು ಸಹ ತೊಡಗಿಸ್ಕೋಬಹುದು. ಹಾಗಾಗಿ ಮುಂದಿನ ಕಾರ್ಯಕ್ರಮಗಳನ್ನ ಇವತ್ತು ತಾಲೂಕು ಆಡಳಿತ ಇವತ್ತು ಇಂಥ ಕಾರ್ಯಕ್ರಮಗಳು ಮಾಡೋ ಸಂದರ್ಭದಲ್ಲಿ ನಮ್ಮನ್ನು ಸಹ ಭೇಟಿ ಮಾಡಿ ಸ್ವಲ್ಪ ಒಂದು ದಿವಸ ಒಂದೇ ಆಯ್ತು ಹಿಂದೆ ಮುಂದೆ ಏನು ಆಗಲ್ಲ, ಒಂದು ದಿವಸ ಹಿಂದೆ ಆಗ್ಬೋದು, ಒಂದು ದಿವಸ ಮುಂದೆ ಆಗ್ಬೋದು. ನಿಮಗೂ ಏನಾದ್ರು ಮ್ಯಾಂಡೇಟ್ರಿ ಇಲ್ಲ, ಇಂಥ ದಿವಸನೇ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಮ್ಯಾಂಡೇಟ್ರಿ ಇರಲ್ಲ. ಹಾಗಾಗಿ ನಮ್ಮ ಬಿಡುವಿನ ವೇಳೆಯನ್ನು ಸಹ ನೀವು ಹತ್ಕೊಂಡು ಮಾಡ್ಕೊಳ್ಳಿ ಅನ್ನೋ ಒಂದು ಸಲಹೆ ನಿನ್ನೆ ಬಂದು ನಮಗೆ ಇನ್ವಿಟೇಷನ್ ಕೊಟ್ಟರು ನಮ್ಮ ಸುಧಾಕರ್. ನಾಳೆ ಕಾರ್ಯಕ್ರಮ ಇದೆ, ತಮ್ಮದೇ ಅಧ್ಯಕ್ಷತೆ, ನ್ಯಾಯಾಧೀಶರುಗಳು ಎಲ್ಲರೂ ಸಹ ಬರ್ತಾರೆ. ಆ ಕಾರ್ಯಕ್ರಮಕ್ಕೆ ನಾವು ಬಂದು ಉದ್ಘಾಟನೆ ಮಾಡಿಕೊಡುವವರಿಗೆ ಅಂತ ಮಾತ್ರ ಹೇಳಿದ್ರು ಅಷ್ಟೇ. ನಾನು ಅದನ್ನು ಹೇಳಿದೆ, ನೀವು ಏಕಾಏಕಿ ಈಗ ಹಾಕೊಂಡ್ಬಿಟ್ರೆ ಹೆಂಗಪ್ಪ ಅಂತ. ಇಲ್ಲ ಅಣ್ಣ, ತಮ್ಗೆ ಗೊತ್ತಿಲ್ಲ, ನಾನು ಹಾಕೊಂಡ್ಬಿಟ್ಟಿದ್ದೀನಿ, ನೆಕ್ಸ್ಟು ಸರಿ ಮಾಡ್ಕೊಂಡು. ಆಡಳಿತ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ದಿನೇಶ್ ಗೋಳಿಗೌಡರವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಮಧುಜಿ ಮಾದೇವರವರು ಅವರು ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಜಗದೀಶ್ ಅವರು ಅವರು ಸಹ ಈ ಒಂದು ತಹಸೀಲ್ದಾರ್ ಉಪಸ್ಥಿತಿದ್ದಾರೆ. ಅವರು ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಬೀರೂರ ಪರವಾಗಿ ಶ್ರೀನಿವಾಸ್ ಅವರು ಆಗಮಿಸಿದರೆ ಅವರು ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ಶಿವಮೊಗ್ಗ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೋರ್ಕೊಂಡಿದ್ವಿ. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರೆ. ಅವರು ಸಹ ತಾಲೂಕು ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ವಿವಿಧ ಕಾಲೇಜುಗಳಿಂದ ಪದವಿ ಮತ್ತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಕಾಲೇಜುಗಳ ವಿದ್ಯಾರ್ಥಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಿಳಿಸಬೇಕು ಅಂತ ಕೋರ್ಕೊಂಡಾಗ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನೋಡ್ತಾ ಇದ್ರೆ ಭಯ ಅನಿಸ್ತದೆ ನಮ್ಗೆ. ಯಾಕೆಂದ್ರೆ ತಾನು ಎತ್ತಿ ಕಳಿಸಿದ ಮಗಳನ್ನ ತಾನೇ ಕೊಚ್ಚಾಗ್ತಾನೆ ಅಂದ್ರೆ ಅದು ಏನ್ ಎಂತ ಕ್ರೌರ್ಯತೆ ಅಂದ್ರೆ ಮನುಷ್ಯರು ಮಾಡೋ ಕೆಲಸನ. ಹುಲಿ ಕೊಲ್ಲಲ್ಲ, ಸಿಂಹ ಕೊಲ್ಲಲ್ಲ, ಆನೆ ಕೊಲ್ಲಲ್ಲ. ಮನುಷ್ಯನನ್ನ ಆಡಲೇ ಕತ್ತರಿಸಾಕ್ತಾನೆ ಅಂದ್ರೆ ಇದು ಮನುಷ್ಯರು ಮಾಡ್ತಾನೋ ಗುರುಗಳು ಮಾಡ್ತಾನೋ? ಮನುಷ್ಯನ ಕತ್ತರಿಸೋರು ಸ್ವಂತ ಮಗನ್ನ. ಯಾವ್ದಾದ್ರು ದೇವ್ರು ಹೇಳಿದ್ರ ಹಾಗೆ ಕತ್ತರಿಸು ಅಂತ? ಯಾರು ಹೇಳ್ಕೊಟ್ಟಿದ್ದಾರೆ ಈಗ ಮಾಡಪ್ಪ ಅಂತ? ಇಲ್ಲ. ಅದಕ್ಕೆ ಪಾರಿವಾಳಗಳು ಏನ್ ಮಾಡ್ತವೆ, ಮಸೀದಿಲಿ ಹೋಗಿ ಗೂಡು ಕಟ್ಟಿರ್ತಾವ. ಮಸೀದಿಲಿ ಅವ್ರೇನ್ ಮಾಡ್ತಾರೆ, ಈಗ ರಂಜಾನ್ ಬದಲಲ್ಲ ಮಸೀದಿಗೆಲ್ಲ ಬಣ್ಣ ಹೊಡಿಬೇಕಾದ್ರೆ ಗೂಡು ಕಿತ್ತಾಕ್ಬಿಡ್ತಾರೆ. ಅವೇನ್ ಮಾಡ್ತವೆ, ಅಯ್ಯೋ ನಮ್ಗೆ ಮಸೀದಿಲು ಬಿಟ್ಟಿಲ್ವಲ್ಲ ಅಂತ ಏನ್ ಮಾಡ್ತವೆ, ಚರ್ಚಲ್ಲಿ ಕಟ್ಬಿಡ್ತಾವೆ ಗೂಡನ್ನ ಪಾರಿವಾಳಗಳು. ಆ ಚರ್ಚ್ ಕ್ರಿಸ್ಮಸ್ ಬಂದಾಗ ಸುಮ್ಮನಿರ್ತಾನ, ಅದೇ ಬಣ್ಣ ಹೊಡಿದಾಗ ಅಲ್ಲಿಂದ ಕಿತ್ತಾಕ್ಬಿಡ್ತಾನೆ.
ಆ ಪಾರಿವಾಳಗಳು ಏನ್ ಮಾಡ್ತಾರೆ, ಹಿಂದೂ ದೇವಸ್ಥಾನ ಶಿವನ ಟೆಂಪಲ್ ಅದನ್ನು ಕಟ್ತಾವೆ. ಇವ್ರು ಸುಮ್ಮನೆ ಇರ್ತಾರ, ಶಿವರಾತ್ರಿ ಬಂದಾಗ ಬಣ್ಣ ಬಿಡ್ಬೇಕಾದ್ರೆ ಅದನ್ನು ಕಿತ್ತಾಕ್ಬಿಡ್ತಾರೆ. ಆ ಪಕ್ಷಿಗಳು ಏನ್ ಮಾಡ್ತಾರೆ, ನಮ್ಗೆ ಮಸೀದಿಲೂ ಬಿಡ್ಲಿಲ್ಲ, ಚರ್ಚಲ್ಲೂ ಬಿಡ್ಲಿಲ್ಲ, ದೇವಸ್ಥಾನದಲ್ಲೂ ಬಿಡ್ಲಿಲ್ಲ. ಆಗ ನಮ್ಮ ದೇವರು ಯಾರು, ನಮ್ಮ ಜಾತಿ ಯಾರು, ನಮ್ಮ ಧರ್ಮ ಯಾವುದು ಅಂತ ಪಾರಿವಾಳಗಳು ಮಾತಾಡ್ಕೊಂಡು ಒಂದು ಪಾರಿವಾಳ ಹೇಳ್ತಾರೆ, ಇಲ್ಲ ಇಲ್ಲ ಈ ಮನುಷ್ಯರು ಬಹಳ ಮೂರ್ಖರಿದ್ದಾರೆ, ಇವರು ಮಸೀದಲ್ಲೂ ಬಿಡ್ಲಿಲ್ಲ, ಚರ್ಚಲ್ಲೂ ಬಿಡ್ಲಿಲ್ಲ, ದೇವಸ್ಥಾನದಲ್ಲೂ ಬಿಡ್ಲಿಲ್ಲ, ನಮ್ಮ ದೇವರು ಯಾವುದು, ನಮ್ಮ ಜಾತಿ ಯಾವುದು ಅಂದ್ರೆ ಪ್ರಕೃತಿನೇ ನಮ್ಮ ದೇವರು, ಪ್ರಕೃತಿನೇ ನಮ್ಮ ಜಾತಿ, ಪ್ರಕೃತಿನೇ ಗುರುಲಿಂಗ ಜಂಗಮ ಅಂತೇಳಿ ಪ್ರಕೃತಿ ಕಡೆ ಆಗ್ಬಿಡ್ತಾವ ಯಾವ ಪಾರಿವಾಳ. ಅದಕ್ಕೆ ಮನುಷ್ಯ ಕುಲಂ ತಾನಂದೇ ಒಲಂ, ಪಂಪ ಹೇಳೋದು ಮಾನವ ಕುಲಂ ತಾನಂದೇ ಒಲಂ. ಮನುಷ್ಯನಾವೆಲ್ಲ ಕಾಶ್ಮೀರದ ಹುಡುಗಿ ಕನ್ಯಾಕುಮಾರಿ ಹುಡುಗ ಮದುವೆ ಆದ ಮಕ್ಕಳಾಗಲ್ವಾ? ಕಾಶ್ಮೀರ ಹುಡುಗಿನ ಕನ್ಯಾಕುಮಾರಿ ಹುಡುಗನ ತನ್ನ ಮದುವೆ ಮಾಡೋದು ಮಕ್ಕಳಾಗಲ್ಲ. ಹಾಗೆ ಆಗ್ತಾವ. ಮಕ್ಕಳಾಗ ಜಾತಿ ಇಲ್ಲ, ಕಣ್ಣೀರು ದುಃಖ ಬಂದ್ರೆ ಕಣ್ಣೀರು ಒರೆಸಿ ಅದಕ್ಕೆ ಜಾತಿ ಇಲ್ಲ, ಹಸುವಾದ್ರೆ ಅನ್ನ ಕೊಡಿಯೋದು ಅದಕ್ಕೆ ಜಾತಿ ಇಲ್ಲ. ಜಾತಿ ಅನ್ನೋದು ವಿ ಶುಡ್ ಕ್ರಿಯೇಟ್. ಮೊನ್ನೆ ಒಬ್ಬ ತುರುವೇಕೆರೆ ಒಳಗಡೆ ಪಾಪ ಗಂಡ ಹೆಂಡತಿ ದೇವ್ರ ಪೂಜೆ ಮಾಡಕ್ ಬಂದ್ರೆ ತುರುವೇಕೆರೆಯಲ್ಲಿ ಇವ್ರ ಮೇಲೆ ದೇವ್ರು ಬಂದ್ಬಿಟ್ಟು ಒಳ ಕರ್ಬೇಡ ಅಂತ ಒಳ ಹಾಕ್ತಾರೆ. ಈಗ ಒಂದು ಪೂಜಾರಿಗೆ ದೇವ್ರು ಬಂದ್ಬಿಟ್ಟು ಏನ್ ಮಾಡ್ತಾನೆ ತುರುವೇಕೆರೆ ಒಳಗಡೆ ಅವ್ರಿಗೂ ಅಸ್ಪೃಶ್ಯರು ಒಳ ಬಂದ್ಬಿಟ್ಟಲ್ಲ ಅಂತ ಇವ್ರ ಮೇಲೆ ದೇವ್ರು ಒಳ ಕರ್ಬೇಡ ಅಂತ ಅಡ್ಡಗಡ್ತಾವನೆ ಜೈಲಲ್ಲಿ. ಈಗ ಅದಕ್ಕೆ ನಾನು ಹೇಳೋದು, KR-ಪೇಟೆಯಲ್ಲಿ ನೀವೆಲ್ಲರೂ KR-ಪೇಟೆಯಲ್ಲಿ ಮಾನವ ಕುಲಂ ತಾನಂದೇ ಕುಲಂ, ಆದಿಕವಿ ಪಂಪ ಬಸವಣ್ಣ ಕನಕ ಕಬೀರ ಯಾರು ಮಹಾನ್ ಸಂತ ಹೇಳಿದ್ದಾರೆ ಅವರಂತಹ ಆದರ್ಶವನ್ನು KR-ಪೇಟೆಯಲ್ಲಿ ನೀವು ಮೈಗೂಡಿಸ್ಕೊಂಡು ಒಳ್ಳೆ ಚಪ್ಪಾಳೆ ನೀವೆಲ್ಲ ಇಲ್ಲಿಂದ ಸ್ಟಾರ್ಟ್. ಏನದು ಅಂದ್ರೆ ವಿ ಆರ್ ರೆಸ್ಪೆಕ್ಟ್ ಟು ದಿ ಹ್ಯೂಮನ್ ಡಿಗ್ನಿಟರೀಸ್. ಮನುಷ್ಯರಾಗಬೇಕು, ಮಾನವೀಯತೆ ಕಡೆ ಮುಖ ಮಾಡಬೇಕು, ಮನುಷ್ಯರಾಗಿಲ್ಲ ಅಂದ್ರೆ ಹುಡುಗರಾಗಬೇಕು. ಹಾಗಾಗಿ ಬಂಧುಗಳೇ, KR-ಪೇಟೆಯನ್ನೆಲ್ಲ ಸಮುದಾಯ ನಮ್ಮ ಅರ್ಚಕರೆಲ್ಲ ಬಂದಿದ್ದಾರೆ. ಅರ್ಚಕರು ಪೂಜೆ ಮಾಡುವಾಗ ದೇವರಲ್ಲಿ ಕೇಳ್ಕೊಳ್ತಾರೆ, ಏನಂತ ದೇವರೇ ಇವ್ರಿಗೆಲ್ಲ ಒಳ್ಳೇದು ಮಾಡು, ಪ್ರಥಮ ಪಾದೆ ಜೀವದೀಪೆ ಭರತ ವರ್ಷೆ ಭರತ ಕಂಡ. ಅದು ಸಂವಿಧಾನಕ್ಕಷ್ಟೇ ಸೀಮಿತವಾಗಿರ್ಬಾರ್ದು, ಮಾತುಕಷ್ಟೇ ಸೀಮಿತವಾಗಿರ್ಬೋದು. ಎಲ್ಲರೂ ಸಹ ಸಮಾನತೆಯ ದೃಷ್ಟಿಯಿಂದ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಸ್ಪಷ್ಟವಾಗಿ ಸಂವಿಧಾನದ 17ನೇ ವಿಧಿಯಲ್ಲೇ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋ ದೃಷ್ಟಿಯಿಂದ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಅದನ್ನ ಹೇಳಿದ್ದಾರೆ. ಆದರೂ ಸಹ ಸಮಾಜದಲ್ಲಿ ಅಂತ ಒಂದು ಬೆಳವಣಿಗೆ ಕಂಡುಬರ್ತಾ ಇಲ್ಲ. ಆ ದೃಷ್ಟಿಯಿಂದ ಜಾಗೃತಿಯನ್ನ ಮೂಡಿಸೋದು, ಸಮಾಜದ ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಜಾಗೃತಿಯನ್ನು ಮೂಡಿಸೋದು, ಜೊತೆಗೆ ಜಾಗೃತಿಯನ್ನ ಮೂಡಿಸೋದ್ರ ಜೊತೆಗೆ ಎಲ್ಲರನ್ನೂ ಸಹ ಏನು ಮೇಲ್ವರ್ಗದ ಜನಗಳು ನಾವೆಲ್ಲ ಇದ್ದೀವಿ, ಎಲ್ಲರೂ ಸಹ ಸಮಾನವಾಗಿ ಕಾಣೋ ಮನಸ್ಥಿತಿಯಲ್ಲೂ ಸಹ ನಮಗೂ ಸಹ ಬರಬೇಕು. ಇವತ್ತು ನಾಗೇಂದ್ರ ಕುಮಾರ್ ಮಾತಾಡ್ತಾ ಹೇಳಿದಾಗೆ ಇವತ್ತು ಸಮಾಜದಲ್ಲಿ ರಾಷ್ಟ್ರದಲ್ಲಿ ಇರೋದು ಎರಡೇ ಜಾತಿ, ಒಂದು ಪುರುಷ ಮತ್ತು ಮಹಿಳೆ ಎಂದು ಎರಡೇ ಒಂದು ಲಿಂಗ ಬದಲಾವಣೆ ಬಿಟ್ಟರೆ ಎಲ್ಲರೂ ಸಹ ಸಮಾನವಾದ ಮನಸ್ಥಿತಿಯನ್ನ ಹೊಂದಿರಬೇಕು ಒಂದು ಸಮಾಜ ದೃಷ್ಟಿಕೋನ. ಹಾಗಾಗಿ ಈ ಒಂದು ಅಸ್ಪೃಶ್ಯತೆ ಬಗ್ಗೆ ತಾವೆಲ್ಲರೂ ಸಹ ಜಾಗೃತಿಯನ್ನು ಮೂಡಿಸೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ತಾವು ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನು ಹರಿಸಬೇಕು. ತಾವುಗಳು ಕಾಲೇಜಿನಲ್ಲಿ ಬಂದ ಸಂದರ್ಭದಲ್ಲಿ ಸಮಾನತೆಯ ಒಂದು ಮನಸ್ಥಿತಿಯನ್ನು ತಾವೆಲ್ಲರೂ ಸಹ ಹೊಂದಿದ್ದೀರಿ. ಅದೇ ವಿಚಾರವನ್ನ ಗ್ರಾಮಗಳಿಗೆ ಹೋದ ಸಂದರ್ಭದಲ್ಲಿ ಆ ಒಂದು ಮನಸ್ಥಿತಿಗೆ ಗ್ರಾಮದ ಮುಖಂಡರೊಡಗೂಡಿ ನಾವು ಪೋಷಕರು ಸಹ ಆ ಒಂದು ಮನಸ್ಥಿತಿಗೆ ಹೋಗ್ಬೇಕು ಅನ್ನೋ ಒಂದು ಬೆಳವಣಿಗೆಯನ್ನ, ಒಂದು ಜಾಗೃತಿಯನ್ನ ಮೂಡಿಸೋದು ವಿಶೇಷವಾಗಿ ವಿದ್ಯಾರ್ಥಿಗಳ ಜವಾಬ್ದಾರಿಯೂ ಸಹ ಆಗಿದೆ. ಆದರೆ ದಿನೇ ದಿನೇ ಇದು ಯಾಕಾಗ್ತಾ ಇದೆ ಅಂತಂದ್ರೆ ಒಂದು ವ್ಯವಸ್ಥಿತ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಾವು ಇಲ್ಲಿ ವೇದಿಕೆಯಲ್ಲಿ ಎಲ್ಲರೂ ಸಹ ಮಾತಾಡ್ತೀವಿ, ನಾವು ಅಸ್ಪೃಶ್ಯತಾ ನಿವಾರಣೆ ಮಾಡಬೇಕು, ಜಾತ್ಯತೀತ ಮನೋಭಾವನೆಗಳನ್ನ ಹೊಂದಬೇಕು ಅಂತ. ಇವತ್ತು ತಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಸಹ ಇವತ್ತು ಸರ್ಕಾರದ ಹಂತದಲ್ಲೂ ಸಹ ನಾವು ಏನು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತೀವಿ, ನಾವುಗಳನ್ನೇ ಬೇರೆ ಬೇರೆ ತರ ರೀತಿಯಲ್ಲಿ ಇದನ್ನ ವೇದಿಕೆಯಲ್ಲಿ ಮಾತಾಡೋಕ್ಕಾಗದಿರುವಂತಹ ಒಂದು ಪರಿಸ್ಥಿತಿಯೂ ಸಹ ಇದೆ. ಹಾಗಾಗಿ ಒಂದೊಂದು ಹಂತದಲ್ಲಿ
ನಾವೇನೇ ಅದನ್ನ ಜಾತಿಗಳಾಗಿ ವಿಂಗಡಣೆ ಮಾಡ್ತಾ ಇದ್ವಿ. ಅದಕ್ಕೆ ಮೊದಲು ಮೇಲ್ಮಟ್ಟದ ಏನು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಮ್ಮ ಮನಸ್ಸಿಗೂ ಸಹ ಒಂದು ವಿಶಾಲತೆ ಮುಕ್ತತೆ ಮನಸ್ಸಿನ ಹೊಂದಬೇಕು ಅನ್ನೋ ಮಾತನ್ನ ಮುಕ್ತ ಮನಸ್ಸಿನ ಹೊಂದಬೇಕು ಅನ್ನೋ ಮಾತನ್ನ ಹೇಳಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ನಮ್ದು ಏನು ತಾಲೂಕು ಆಡಳಿತ ಮಾಡ್ತಿದ್ದೆ ಕಾರ್ಯಕ್ರಮಕ್ಕೆ ಏನು ಫಸ್ಟ್ ಸೆಕ್ಷನ್ ಸೆಕೆಂಡ್ ಸೆಕ್ಷನ್ ಅಂತಿದೆ, ಏನು 12ರಿಂದ 1 ಗಂಟೆ ಕಾರ್ಯಕ್ರಮ, ಜೊತೆಗೆ 2ರಿಂದ 3 ಉದ್ದೇಶ ಇಟ್ಕೊಂಡು KR ಒಳಗಡೆ ತಾಲೂಕು ಆಡಳಿತ, ತಾಲೂಕು ಪಂಚಾಯತಿ, ಸಮಾಜ ಕಲ್ಯಾಣ ಮತ್ತು ಕಾನೂನು ಸೇವಾ ಸಮಿತಿಯವರು ಅಸ್ಪೃಶ್ಯತೆ ನಿರ್ಮೂಲನೆ ಮಾಡತಕ್ಕಂಥ ವಿಚಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಶಾಸಕರು ಅಧ್ಯಕ್ಷರು HD ಮಂಜು ಸರ್ ಅವರು ಮತ್ತೆ ನಮ್ಮ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರು, ವೇದಿಕೆ ಎಲ್ಲ ಸಮುದಾಯದ ಮುಖಂಡರು, ವಿಶೇಷವಾಗಿ ವಿದ್ಯಾರ್ಥಿಗಳು, ಒಳ್ಳೆ ಚಪ್ಪಾಳೆ, ವಿದ್ಯಾರ್ಥಿಗಳು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆಲ್ ಗ್ಯಾದರ್ ಆಗಿದ್ದೀರಾ. ಮತ್ತೆ ನಮ್ಮ ಆಶಾ ಕಾರ್ಯಕರ್ತರಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ, ವಿಶೇಷವಾಗಿ ಬಂಧುಗಳೇ, ನಾವು ಒಂದು ಲೈನ್ ಅನ್ನ ಹೇಳ್ತೇನೆ, ನೀವು ಅದನ್ನ ಹೇಳ್ಬೇಕು. ಏನದು ಅಂದ್ರೆ, ಭಾರತ ಒಂದು, ಭಾರತೀಯರೆಲ್ಲರೂ ಬಂಧು ಅಂತಕ್ಕಂಥ ಶೀರ್ಷಿಕೆ. ಭಾರತ ಒಂದು, ದೇಶ ಒಂದೇ ಇರೋದು, ಭಾರತ ಒಂದು, ಭಾರತೀಯರೆಲ್ಲರೂ ಬಂಧುಗಳು ಅಂತಕ್ಕಂತಹ ಒಂದು ಸಂದೇಶ KR ಹೋಗ್ಬೇಕಾಗಿದೆ. ಹಾಗಾಗಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಮಾನಸಿಕ ರೋಗ, ಅದು ಮೆಂಟಲಿ ಡಿಸೀಸ್. ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಎಲ್ಲೋ ಇಲ್ಲ, ಅದು ತಲೆಯಲ್ಲಿದೆ. ಆ ತಲೆಯಲ್ಲಿರ್ತಕ್ಕಂಥ ರೋಗಕ್ಕೆ ಔಷಧಿ
ಯಾವ್ದಾದ್ರು ತಲೆನೋವು ಬಂದರೆ ಅನಾಕ್ಸಿನ್ ಕೊಡ್ಬೋದಾಯಿತು, ಯಾವ್ದೋ ಡೋಲೋ 650 ಕೊಡ್ಬೋದಾಯಿತು, ಯಾವ್ದಾದ್ರು ರೋಗಗಳಿದ್ರೆ ಟ್ಯಾಬ್ಲೆಟ್ಸ್ ಕೊಡ್ಬೋದಾಯಿತು. ಆದ್ರೆ ಮೆಂಟಲಿ ಇಟ್ ಇಸ್ ಎ ಪ್ಯೂರ್ಲಿ ಮೆಂಟಲಿ ಡಿಸೀಸ್. ಮೆಂಟಲಿ ಡಿಸೀಸ್ ಆಗಿರೋದ್ರಿಂದ ಇದಕ್ಕೆ ಔಷಧಿ ಕೊಡ್ಬೇಕಂದ್ರೆ ವಿಚಾರ, ವೈಜ್ಞಾನಿಕತೆ ಇದ್ರ ಮುಖಾಂತರನೇ ಕೊಡಬೇಕು. ಹಾಗಾಗಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅನ್ಟಚಬಿಲಿಟಿ ಇಸ್ ಎ ಡಿಸೀಸ್ ಆಫ್ ಮೆಂಟಲ್. ಇಂತಹ ಒಂದು ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಏನ್ ಮಾಡಿದೆ, ಒಂದು ಕಾರ್ಯಕ್ರಮನೇ ಒಂದು ಕಾರ್ಯಗಾರನೇ ರೂಪಿಸಿದೆ. ಯಾಕೆ ಇದನ್ನು ರೂಪಿಸಿದೆಯಪ್ಪ? ಮನುಷ್ಯರು ನಾವೆಲ್ಲ ಒಂದೇ. ನೀವು ನಾಡಿಗೀತೆ ಹೇಳುವಾಗ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ಹೇಳಿದ್ರಲ್ಲ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ, ನೀವೇ ಹೇಳಿದ್ರಿ. ನಾವೆಲ್ಲರೂ ಮಾನವರು ಒಂದಾಗಿರ್ಬೇಕು, ಮನುಷ್ಯರು ಒಂದಾಗಿರ್ಬೇಕು. ಮನುಷ್ಯರು ಒಂದಾಗಿದ್ರೆ ಯಾವ ಕಾಯಿಲೆ ಬರಲ್ಲ. ಮನುಷ್ಯರು ಒಂದಾಗಬೇಕು ಅಂತಂದ್ರೆ ಬಸವಣ್ಣ ಹೇಳಿರೋದು, ಬುದ್ಧ ಹೇಳಿರೋದು, ಕನಕದಾಸ ಹೇಳಿರೋದು, ಕುವೆಂಪು ಹೇಳಿರೋದು. ನಾವು ಮನುಷ್ಯರಾಗ್ತಾ ಇಲ್ಲ. ಮನುಷ್ಯರಾಗಬೇಕಾದ್ರೆ ಏನಾದರೂ ಆಗು, ಮಾನವನಾಗು, ಓದಿ ಬೋಧಕನಾಗು, ಕಾವ್ಯಮೂರ್ತ ಸನ್ಯಾಸಿಯಾಗು, ಬೌದ್ಧನಾಗು, ಜೈನನಾಗು, ಹಿಂದೂವಾಗು, ಸಿಖ್ನಾಗು, ನೀ ಏನಾದರೂ ಆಗಪ್ಪ, ಮೊದಲು ಮಾನವನಾಗು, ಫಸ್ಟ್ ಮನುಷ್ಯರಾಗಬೇಕು ಅಂತಕ್ಕಂಥದ್ದು ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ಅಸ್ಪೃಶ್ಯತೆ ನಿವಾರಣೆ ಹೆಂಗಾಗುತ್ತಪ್ಪ ಅಂದ್ರೆ ಭಾಷಣ ಮಾಡೋದ್ರಿಂದ, ಪ್ರಿಯಾಂಬಲ್ ಓದೋದ್ರಿಂದ, ಸಂವಿಧಾನವನ್ನು ಹೇಳ್ಕೊಡೋದ್ರಿಂದ ಅಸ್ಪೃಶ್ಯತೆ ನಿರ್ಮೂಲನೆ ಆಗಲ್ಲ. ಅಸ್ಪೃಶ್ಯತೆ ನಿರ್ಮೂಲನೆ ಆಗಬೇಕು. ಹೆಂಗಾಗಬೇಕು ಅಂದ್ರೆ ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಬಸವಣ್ಣನವರು ಮೇಲಾಗಲೊಲ್ಲೆನು ಕೀಳಾಗಿರಲೆನು ನಿಮ್ಮ ಪಾವನ ಪಾದಗಳಿಗೆ ಕೆರವಾಗಿರಿಸೆಯ ಕೊಡು ಏಕರಿಂದ ಕೊಡ್ತಾರ. ದೇವರ ಆಶೀರ್ವಾದ ಕೊಡ್ಬೇಕಾದ್ರೆ ಇವ್ರಿಗೆ ಒಂದು ಸ್ವಲ್ಪ ವಿಶೇಷ, ಇವ್ರಿಗೆ ಒಂದು ಸ್ವಲ್ಪ ಕಡಿಮೆ, ಇವ್ರಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾರ. ಇಲ್ಲ, ಎಲ್ಲರೂ ಒಂದೇ ಆಶೀರ್ವಾದ ಕೊಡ್ತಾರೆ. ನಾವೇ ನಿಂತ್ಕೊಂಡಿದ್ದೀವಿ, ನಮ್ಗೆ ಹಾಗಲ್ಲ. ವಿವೇಕಾನಂದರು, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹಸಿದವರಿಗೆ ಅನ್ನ ಕೊಡಬೇಕಂತದ್ದು ಯಾವುದೇ ಕಾರಣಕ್ಕೂ ಈ ದೇಶದ ಪ್ರಜೆ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿವೇಕಾನಂದ, ಸ್ವಾಮಿ ವಿವೇಕಾನಂದ. ಹಾಗಾಗಿ ಕೇರಪೇಟೆಯಲ್ಲಿ ನಮ್ಮ ಬಸವರಂಗಪ್ಪ, ನಮ್ಮ ನಾಯಕರು ಎಲ್ಲ ಕೂತೋದಲ್ಲಿ ನೀವು ಅಸ್ಪೃಶ್ಯತೆ ಎಲ್ಲಿ ಪ್ರಾರಂಭ ಆಗೋದು? ಹಾವು ಕಚ್ಚಿದ್ರೆ ಔಷಧಿ ಎಲ್ಲ ಹಾಕ್ಬೇಕು. ನಾವು ಅಣ್ಣ ತಂದಿದ್ರು ಹೊಲ ಹೊಡ್ಬೇಕಾದ್ರೆ ಅಂತ ಅಣ್ಣನ ಹಾವು ಕಚ್ಚಿಬಿಡ್ತಾರೆ. ತಮ್ಮ ಏನ್ ಮಾಡಿದ್ರೆ ಎಗರಲ್ಲಿ ಹಾಕೊಂಡು ಅಣ್ಣನ ಪಂಡಿತ ಹತ್ರ ಓಡ್ಬಂದಂತೆ, ಸ್ವಾಮಿ ನಮ್ಮ ಅಣ್ಣನ ಹಾವು ಕಚ್ಚಿದ್ರೆ ಔಷಧಿ ಕೊಡಿ ಅಂತ. ಪಂಡಿತ ಏನ್ ಮಾಡಿದಂತೆ ಔಷಧಿ ಕೊಟ್ಬಿಟ್ಟು ನಡೆಯ ಯಾವ ಜಾಗ ಕಚ್ಚಿದೆ ಆ ಜಾಗ ಹಾಕಾಯ ಅನ್ನಂತ ಪಂಡಿತ. ಅವೇನ್ ಮಾಡಿದಂತೆ ಅಣ್ಣನ ಕೆಳ ಕೊಡ್ಬಿಟ್ಟು ಒಂದತ್ರ ಕಚ್ಚಿತ್ತಲ್ಲ ಅಲ್ಲಿ ಹೋಗ್ತೋಯ್ತಂತ ಔಷಧಿ ಅಂತ. ಹೋಗಿ ಬರುವಷ್ಟು ಅಣ್ಣ ನೆಗೆಟಿವ್. ಯಾವ ಜಾಗದಲ್ಲಿ ಕಚ್ಚಿದೆ ಅಲ್ಲಿಗೆ ಔಷಧಿ ಹಾಕೊಂಡು ಅವರು ಯಾವ ಜಾಗ ಅಲ್ಲಿಗೆ ಔಷಧಿ ಹಾಕಬೇಕು. ಹಾಗಾದಾಗ ಮಾತ್ರ ದೇಶ ಅಸ್ಪೃಶ್ಯತ ಮುಕ್ತ ಭಾರತ ಆಗುತ್ತೆ. ಅದಕ್ಕೆ ಶಕ್ತಿ ಎಂಬುದೇ ಸಿರಿಯಾಳನ, ಮಾಲಾರನೆಂಬನೇ ಚೆನ್ನಯ್ಯನ, ಕುಂಬಾರನೆಂಬನೇ ಗುಂಡಯ್ಯನ, ನಾನು ಹಾಡುವನೆಂದರೆ ಕೂಡಲ ಸಂಗಮ ನಗುವ ಅಂತಾನೆ ಬಸವಣ್ಣ 12ನೇ ಶತಮಾನದಲ್ಲಿ. ಯಾಕೆಂದ್ರೆ ಬಸವಣ್ಣ ಶಾಸಕರ ಕೈಮಾಗ್ಬಿಟ್ಟಿದೆ 8 ವರ್ಷ ಬಸವಣ್ಣನಿಗೆ. ಆ 8 ವರ್ಷದ ಬಸವಣ್ಣನಿಗೆ ಏನ್ ಮಾಡ್ತಾರೆ, ತಾಯಿ ಮಾದಲಾಂಬಿಕೆ ಹೂ ತಂದು ಕೊಡುತ್ತೆ, ಹೂವಾಗಲು. ಈ ಬಸವಣ್ಣ ತಾಯಿ ಏನ್ ಮಾಡ್ತಾರೆ, ಮಾದಲಾಂಬಿಕೆ ಆ ಹೂ ತಂದು ಕೊಟ್ಟರೆ ಅದಕ್ಕೆ ನೀರು ಹಾಕಿರ್ತಾರೆ. ಹಣ್ಣು ಕುಡಿ ತಂದು ಕೊಟ್ಟರೆ ಹಣ್ಣು ನೀರು ಹಾಕಿರ್ತಾರೆ ಬಸವಣ್ಣ ತಾಯಿ. ಸೌದೆ ತಂದು ಕೊಟ್ಟರೆ ಸೌದೆಗೂ ನೀರು ಹಾಕಿರ್ತಾರೆ ಬಸವಣ್ಣ ತಾಯಿ ಮಾದಲಾಂಬಿಕೆ. ಆ 8 ವರ್ಷದ ಬಸವಣ್ಣ ನೋಡ್ಬಿಟ್ಟು ಏನಮ್ಮ ಅನ್ಯಾಯ. ಅವ್ರು ಸೌದೆ ತಂದು ಕೊಟ್ಟರೆ ನೀರು ಹಾಕ್ತೀಯ, ಅವ್ರು ಹೂ ತಂದು ಕೊಟ್ಟರೆ ನೀರು ಹಾಕ್ತೀಯ, ಅವ್ರು ಹಣ್ಣು ತಂದು ಕೊಟ್ಟರೆ ನೀರು ಹಾಕ್ತಾರೆ, ಯಾಕಮ್ಮ ಅಂತ ಮಾದಲಾಂಬಿಕೆ ಹೇಳ್ತಾರೆ, ಏ ಬಸವ ಗೊತ್ತಿಲ್ಲ ನಿನಗೆ, ಅವೆಲ್ಲ ಶೂದ್ರರು, ಅವ್ರು ಹುಟ್ಟಿದ ಹೆಂಗೆ ತಗೊಳಕ್ಕಾಗುತ್ತೇನೋ, ಅದಕ್ಕೆ ತೀರ್ಥ ಹಾಕಿ ಶುದ್ಧಿ ಮಾಡಿ ತಗೊಳ್ತೀನಿ ಅಂತ ಯಾರು ಮಾದಲಾಂಬಿಕೆ. 8 ವರ್ಷದ ಬಸವಣ್ಣ ಎಂತ ಪ್ರಶ್ನೆ ಕೇಳ್ತಾರೆ, ಏನಮ್ಮ ನೀನು ನೀರು ಹಾಕಿ ಸೌದೆ ಸುದ್ದಿ ಆಯ್ತು ಅನ್ನೋದಾದ್ರೆ, ನೀರು ಹಾಕಿ ಹಣ್ಣು ಸುದ್ದಿ ಆಯ್ತು ಅನ್ನೋದಾದ್ರೆ, ನೀರು ಹಾಕಿ ಹೂ ಸುದ್ದಿ ಆಯ್ತು ಅಂದ್ರೆ ತಂದ್ರನ್ನು ಹಾಕ್ಬಿಟ್ಟು ಯಾಕಂದ್ರೆ ತಗೊಳ್ಬಾರ್ದು, ಅವ್ರು ಸುದ್ದಿ ಆಗಲ್ಲ ಅಂತ ಕೇಳ್ತಾನೆ ಬಸವಣ್ಣ. ಸುಮ್ಮನೆ ಬಸವಣ್ಣನ ಅಣ್ಣ ಬಸವಣ್ಣ ಅನ್ನಲ್ಲ. ನೀನ್ ನೀರ್ ಹಾಕಿದ ತಕ್ಷಣ ಹೂ ಸುದ್ದಿ ಆಗಿರೋದಾದ್ರೆ ಚಂದ್ರನ ಹಾಕ್ಬಿಡ್ತಾರೆ ಒಳಗೆ.
ಸೌರ ಸುದ್ದಿ ಆಯ್ತು ಅಂದ್ಮೇಲೆ ಸೌರ ತಂದು ಹಾಕ್ಬೇಕಂತ ಒಳಗೆ ಎಂಥ ಪ್ರಶ್ನೆ ಬಸವಣ್ಣ ಅನ್ವೇಷಣೆ ಮಾಡಿದ್ವಿ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಅಸ್ಪೃಶ್ಯತೆ ಅನ್ಟಚಬಲ್ ಇಟ್ ಇಸ್ ಎ ಮೆಂಟಲ್ ಡಿಸೀಸ್. ಅವರು ಬ್ಯಾರಿಸ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲಿನ ಕಪ್ಪು ಕೋಟಿನ ಸರ್ದಾರ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ದ ಫಸ್ಟ್ ಬ್ಯಾರಿಸ್ಟರ್ ಇನ್ ಇಂಡಿಯಾ ಇನ್ 1926. 1926ರಲ್ಲಿ ಭಾರತದ ಮೊಟ್ಟ ಮೊದಲಿನ ಕಪ್ಪು ಕೋಟಿನ ಸರ್ದಾರ ಯಾರು ಅಂದ್ರೆ ಬಾಬಾ ಸಾಹೇಬ್ ಫಸ್ಟ್ ಬ್ಯಾರಿಸ್ಟರ್ ಇನ್ ಇಂಡಿಯಾ. ಇಂಥ ಒಬ್ಬ ಅದ್ಭುತ ಮಹಾನ್ ನಾಯಕನಿಗೆ ಒಂದು ಮನೆ ಕೊಡಲ್ಲ ರೀ. ಅದಕ್ಕೆ ಅವ್ರು ಹೇಳೋದು, ಈ ದೇಶದಲ್ಲಿ ಮನುಷ್ಯನ ಜೀವಂತ ಇಲ್ಲ, ಕಾಸ್ಟ್ ಇಸ್ ಎ ನೇಷನ್ ಅಂತಾರೆ ಅಂಬೇಡ್ಕರ್. ಇಲ್ಲಿ ಮನುಷ್ಯ ಜೀವಂತ ಇಲ್ಲ, ಜಾತಿಗಳ ಜೀವಂತ ಇದೆ ಅಂತ ನಮ್ಮ ಭಾಷಣ ಮಾಡ್ತಾರೆ. ಹಾಗಾಗಿ ಕೇರ್ಪೇಟೆಯಲ್ಲಿ ನನಗನ್ಸಿದೆ ಇಲ್ಲಿ ಜಾತಿಗಳ ಜೀವಂತ ಇಲ್ಲ, ಇಲ್ಲಿ ಮನುಷ್ಯ ಜೀವಂತ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಕೇರ್ಪೇಟೆಯಲ್ಲಿ ಜಾತಿಗಳು ಜೀವಂತ ಇಲ್ಲ, ಇಲ್ಲಿ ಮನುಷ್ಯರು ಜೀವಂತ ಇದ್ದಾರೆ. ಹಾಗಾಗಿ ಒಳ್ಳೆ ಚಪ್ಪಾಳೆ ವಿದ್ಯಾರ್ಥಿಗಳಿದ್ದೀರಿ.